ದೊಡ್ಡಪ್ಪ ನೀವು ಏಕೆ ಬಹಳ ಚಿಂತಾಕ್ರಾಂತರಾಗಿರಿ? ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಮತ್ತು ಕೃಷ್ಣ ಬಲರಾಮನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅನಿವಾರ್ಯವಾಗಿ ಅವರು ಸಂಕ್ಷಪ್ತಕರ ರಾಕ್ಷಸರೊಂದಿಗೆ ಹೋರಾಡಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ ಮಗು. ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ? ಏನು, ಇದು ಚಿಕ್ಕ ವಿಷಯವೇ ಕಂದ. ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಚಕ್ರವನ್ನು ಚಿಂತೆ ಬಿಡಿ ದೊಡ್ಡಪ್ಪ. ಚಕ್ರವನ್ನು ಬೇಯಿಸುವ ವಿದ್ಯೆ ನಾನು ಬೇಯಿಸ್ತೇನೆ. ನನ್ನ ಆಶೀರ್ವದಿಸಿ ಕಳಿಸಿಕೊಡಪ್ಪ. ಭೇಷ್ ಕುಮಾರ್, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ. ನನ್ನ